ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ಇವತ್ತು ನಮ್ಮ ವಿಡಿಯೋದಲ್ಲಿ ಕಲರ್ಫುಲ್ ವೆಜಿಟೇಬಲ್ ಟೊಮೆಟೊನ ಉಪಯೋಗಿಸಿ 2 ರೀತಿಯ ಇನ್ಸ್ಟೆಂಟ್ ಟೊಮೆಟೊ ದೋಸೆ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಜೊತೆಗೆ ಸಿಂಪಲ್ಲಾಗಿ ಕಾಯಿ ಚಟ್ನಿ ಮಾಡೋದನ್ನು ಕೂಡ ತೋರಿಸ್ತಾ ಇದ್ದೀನಿ. ಬಾಯಿಗೆ ರುಚಿಯಾಗಿರೋ ಖಾರವಾಗಿರೋ ಕರುಮ್ ಅಂತ ದೋಸೆ ತಿನ್ನಬೇಕು ಅನಿಸಿದ್ರೆ ಫಟಾಫಟ್ ಅಂತ ಈ ತಿಂಡಿ ಮಾಡ್ಕೋಬೋದು. ಅಕ್ಕಿ ಬೇಳೆ ನೆನೆಸೋದು ಬೇಡ, ಹಿಟ್ಟು ಉದುಕ್ಸೋದು ಬೇಡ, ಸೋಡಾ ಏನೂ ಬಳಸದೆ ಈ ರೀತಿಯಾಗಿ ಇನ್ಸ್ಟೆಂಟ್ ದೋಸೆನ ಮಾಡ್ಕೋಬೋದು ಟೊಮೆಟೊನ ಉಪಯೋಗಿಸಿ. ಹೇಗೆ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡ್ಕೊಳ್ಳೋಣ. ಬನ್ನಿ ತಡ ಮಾಡದೆ ವಿಡಿಯೋ ಶುರು ಮಾಡೋಣ. ಮೊದಲಿಗೆ ನಾನಿಲ್ಲಿ ಚಟ್ನಿ ಮಾಡೋದಕ್ಕೆ 1 ಬಟ್ಲಷ್ಟು ಹುರ್ಗಡ್ಲೆ, ಒಂದು ಅರ್ಧ ಬಟ್ಲಷ್ಟು ತೆಂಗಿನಕಾಯಿ, ಹಾಗೆ 4ರಿಂದ 5 ಹಸಿರು ಮೆಣಸಿನಕಾಯಿ ಹುರಿದ್ಬಿಟ್ಟು ಹಾಕಿ, ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ನೀರನ್ನು ಸೇರಿಸಿ ರುಬ್ಕೊಳ್ತೀನಿ. ಈಗ ಕಾಯಿ ಚಟ್ನಿ ರೆಡಿಯಾಗಿದೆ. ಇದನ್ನು ನಾವು ಬಟ್ಲಿಗೆ ಹಾಕ್ಕೊಂಡು ಇದಕ್ಕೆ ನೀರು ನೀವು ಬೇಕಾದರೆ ಸ್ವಲ್ಪ ನೀರನ್ನು ಸೇರಿಸ್ಕೋಬೋದು, ಇಲ್ಲ ಗಟ್ಟಿ ಚಟ್ನಿ ಬೇಕಂದರೆ ಹಾಗೇ ಬಿಟ್ಕೋಬೋದು. ಈಗ ಅದಕ್ಕೆ ನಾನು ಸಾಸಿವೆ, ಉದ್ದಿನಬೇಳೆ, ಒಣಮೆಣಸಿನಕಾಯಿ, ಕರಿಬೇವು, ಸ್ವಲ್ಪ ಹಿಂಗು ಹಾಕಿ ಚೆನ್ನಾಗಿ ಒಗ್ಗರಣೆ ಮಾಡಿ ಅದಕ್ಕೆ ಸೇರಿಸಿದ್ದೀನಿ. ಈಗ ಫಸ್ಟ್ ಟೈಪ್ ದೋಸೆ ಮಾಡೋದಕ್ಕೆ ನಾನಿಲ್ಲಿ 2 ಟೊಮೆಟೊ, ಒಂದು 3 ಬ್ಯಾಡಗಿ ಮೆಣಸಿನಕಾಯಿನ ಸ್ವಲ್ಪ ಬಿಸಿನೀರಲ್ಲಿ ನೆನೆಸಿಟ್ಕೊಂಡಿದ್ದೀನಿ, ಕಲರ್ ಚೆನ್ನಾಗಿ ಬರುತ್ತೆ. ಹಾಗೆ 1 ಸ್ಪೂನಷ್ಟು ಜೀರಿಗೆ, 1 ಸ್ಪೂನಷ್ಟು ಧನಿಯಾ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು. ಹಿಟ್ಟಿಗೆ ಬೇಕಾಗಿರೋದು 1 ಬಟ್ಲಷ್ಟು ನಾನು ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಅದೇ ಬಟ್ಲ ಅಳತೆನಲ್ಲಿ ಕಡಲೆ ಹಿಟ್ಟು, ಅಂದರೆ ನಾವು ಬಜ್ಜಿ ಬೋಂಡ ಮಾಡ್ತೀವಲ್ಲ ಆ ಹಿಟ್ಟು, ಮತ್ತು ಅದೇ ಬಟ್ಲಲ್ಲಿ 1/4 ಬಟ್ಲಷ್ಟು ಗೋಧಿ ಹಿಟ್ಟು, ಹಾಗೆ ಅರ್ಧ ಬಟ್ಲಷ್ಟು ಮೊಸರನ್ನು ತೊಗೊಂಡಿದ್ದೀನಿ. ಈಗ ಟೊಮೆಟೊನ ನಾನು ಚೆನ್ನಾಗಿ ತೊಳೆದು ಈ ಥರ ದಪ್ಪಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಮೊದಲಿಗೆ ದೊಡ್ಡ ಜಾರಲ್ಲಿ ಹೆಚ್ಚಿರುವಂಥ ಟೊಮೆಟೊನ ಹಾಕಿ 4 ಬ್ಯಾಡಗಿ ಮೆಣಸಿನಕಾಯಿ ಹಾಕಿ, ಹಾಗೆ ಜೀರಿಗೆ ಮತ್ತು ಧನಿಯಾನ ಹಾಕಿ ಸ್ವಲ್ಪ ಉಪ್ಪನ್ನು ಸೇರಿಸಿ ಮಿಕ್ಸಿ ಮಾಡ್ಕೊಳ್ತೀನಿ. ನೋಡಿ, ಈ ಥರ ನುಣ್ಣಕ್ಕೆ ರುಬ್ಬಬೇಕು. ಈಗ ಅದಕ್ಕೆ ನಾನು 1 ಬಟ್ಲಷ್ಟು ಅಕ್ಕಿ ಹಿಟ್ಟು, ಒಂದು ಅರ್ಧ ಬಟ್ಲಷ್ಟು ಕಡಲೆ ಹಿಟ್ಟು, ಹಾಗೆ 1/4 ಬಟ್ಲಷ್ಟು ಗೋಧಿ ಹಿಟ್ಟು ಮತ್ತು ಅರ್ಧ ಬಟ್ಲಷ್ಟು ಮೊಸರನ್ನ ಸೇರಿಸ್ತಾ ಇದ್ದೀನಿ. ಈಗ ಅದಕ್ಕೆ ಸ್ವಲ್ಪ ನೀರನ್ನು ಹಾಕ್ತಾ ಇದ್ದೀನಿ. ಇದಿಷ್ಟನ್ನು ಸೇರಿಸಿ ಮಿಕ್ಸಿ ಮಾಡ್ಕೋಬೇಕು. ನುಣ್ಣಗೆ ಹಿಟ್ಟು ರುಬ್ಕೋಬೇಕು. ನೀರು ಮಧ್ಯದಲ್ಲಿ ಬೇಕಾಯಿತು ಅನಿಸಿದ್ರೆ ಸ್ವಲ್ಪ ಹಾಕೋಬೋದು, ಆದರೆ ಈ ಹಿಟ್ಟು ಮಾತ್ರ ತುಂಬ ತೆಳ್ಳಗೆ ಮಾಡ್ಕೋಬೇಡಿ. ಅದಕ್ಕೇ ಮಾಡ್ಕೋಬೇಕು ಇದು ದೋಸೆನ. ಹಿಟ್ಟು ನೋಡಿ, ಈ ಥರ ಈ ಕನ್ಸಿಸ್ಟೆನ್ಸಿಗೆ ಬರಬೇಕು. ನಾವು ರೆಗ್ಯುಲರ್ ಉದ್ದಿನ ದೋಸೆ ಬ್ಯಾಟ್ರ್ ಮಾಡ್ಕೊಳ್ತೀವಲ್ಲ ಅದೇ ಕನ್ಸಿಸ್ಟೆನ್ಸಿಗೆ ಬರಬೇಕು. ನೋಡಿ, ಈಗ ಹಿಟ್ಟು ರೆಡಿಯಾಗಿದೆ. ನಾನು ಇದಕ್ಕೆ ಸೋಡಾ ಏನು ಉಪಯೋಗಿಸ್ತಾ ಇಲ್ಲ, ಕೂಡ ಉಪಯೋಗಿಸ್ತಾ ಇಲ್ಲ. ಇನ್ಸ್ಟೆಂಟಾಗಿ ದೋಸೆ ಹೊಯ್ತಾ ಇದ್ದೀನಿ. ಮೊದಲಿಗೆ ನಾನು ಇಲ್ಲಿ ಕ್ಯಾಸ್ಟ್ ಐರನ್ ತವನ ತೊಗೊಂಡಿದ್ದೆ. ಅದನ್ನು ಹೈ ಫ್ಲೇಮಲ್ಲಿ ಇಟ್ಟು ಚೆನ್ನಾಗಿ ಕಾಯಿಸಿ ಫುಲ್ಲು ಕಾವಿನಲ್ಲಿರುವಾಗ ನಾನು ಸ್ವಲ್ಪ ನೀರನ್ನು ಚಿಮುಕಿಸಿ ಹೀಟನ್ನು ಸರಿ ಮಾಡಿಕೊಂಡು ಈಗ ನಾನು 1-2 ಸೌಟಷ್ಟು ದೋಸೆ ಹಿಟ್ಟನ್ನು ಹಾಕಿ ಚೆನ್ನಾಗಿ ಸ್ಪ್ರೆಡ್ ಮಾಡ್ತಾಯಿದ್ದೀನಿ. ರೆಗ್ಯುಲರ್ ನೀವು ಉದ್ದಿನ ದೋಸೆ ಎಲ್ಲ ಹೇಗೆ ಸ್ಪ್ರೆಡ್ ಮಾಡ್ತಿರಲ್ಲ ಅದೇ ಥರನೇ ಈ ಥರ ಹುಯ್ಕೊಂಡು ಆಮೇಲೆ 2 ಸ್ಪೂನಷ್ಟು ಎಣ್ಣೆ ಹಾಕೋಬೇಕು. ಇದಕ್ಕೆ ಫುಲ್ ಫ್ಲೇಮ್ ಇರಬೇಕು. ಅವಾಗವಾಗ ಈ ಹಂಚನ್ನ ಆ ಕಡೆ ಈ ಕಡೆ ಅಲ್ಗಾಡಿಸ್ಬೇಕು. ಯಾಕೆಂದರೆ ನಾವು ದೊಡ್ಡ ಹಂಚು ತೊಗೊಂಡಿರೋದನ್ನು ಸ್ವಲ್ಪ ಕಾವು ಎಲ್ಲ ಕಡೆ ಬರಲಿ ಅಂತ ಅಂದ್ಬಿಟ್ಟು ಮೇಲ್ಗಡೆ ಇನ್ನೂ ಸ್ವಲ್ಪ ಎಣ್ಣೆನ ಹಚ್ಚಿದ್ರೆ ಚೆನ್ನಾಗಾಗುತ್ತೆ. ಈಗ ನಾನು 1-2 ನಿಮಿಷ ಆದಮೇಲೆ ತಿರುಗಿಸಾಕ್ತಾ ಇದ್ದೀನಿ. ನೋಡಿ, ಪರ್ಫೆಕ್ಟಾಗಿ ಎಷ್ಟು ಚೆನ್ನಾಗಿ ತಿರುಗಿಸಾಕ್ಬೋದು. ಹಾಕಿದ್ಮೇಲೆ ಮತ್ತೆ 2 ಕಡೆನೂ ಬೇಯಿಸಲೇಬೇಕು ಅಂತೇನಿಲ್ಲ, ಒಂದು ಕಡೆ ಬೆಂದಿರುತ್ತೆ ಚೆನ್ನಾಗಿ. ಈಗ 2ನೇ ದೋಸೆ ಕೂಡ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ಅದೇ ಹಂಚಿಗೆ ಚೆನ್ನಾಗಿ ನೀರು ಹಾಕಿ ಹೀಟನ್ನು ಪರ್ಫೆಕ್ಟಾಗಿ ಹದ ಮಾಡಿಕೊಂಡು ಸ್ವಲ್ಪ ಎಣ್ಣೆನ ಹಾಕಿ ಈ ಥರ ಎಲ್ಲ ಹಂಚಲೆಲ್ಲ ಸವರ್ಕೋಬೇಕು. ಇದು ಕ್ಯಾಸ್ಟ್ ಐರನ್ ತವ, ಇದು ದೋಸೆ ತವ. ಬೇಕಾದರೆ ನೀವು ಈರುಳ್ಳಿಯಿಂದನೂ ಕೂಡ ಸವರ್ಕೋಬೋದು ಈ ಥರ. ಮತ್ತು 2 ಸೌಟಷ್ಟು ಹಿಟ್ಟನ್ನು ಹಾಕಿ ಮತ್ತು ಸ್ಪ್ರೆಡ್ ಮಾಡ್ತಾ ಇದ್ದೀನಿ. ರೆಗ್ಯುಲರ್ ದೋಸೆನ ನೀವು ಹೇಗೆ ಹರಡ್ಕೊಳ್ತೀರಲ್ಲ ಅದೇ ಥರನೇ ಹರಡ್ಕೋಬೇಕು. ಉರಿ ಮಾತ್ರ ನೀವು ಹಾಕುವಾಗ ಲೋ ಮಾಡಿಕೊಂಡು ಈಗ ಫುಲ್ ಫ್ಲೇಮ್ ಇಟ್ಕೋಬೇಕು. ಹೈ ಫ್ಲೇಮಲ್ಲೇ ಚೆನ್ನಾಗಿ ಬೇಯಬೇಕು. ನೋಡಿ, ಕಲರು ಕೂಡ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ. 2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಉರಿನ ಹೀಗೆ ಮೇಂಟೈನ್ ಮಾಡಿಕೊಂಡು ಚೆನ್ನಾಗಿ ಕಾಯಿಸ್ಕೋಬೇಕು. ನೋಡಿ, ಈ ಥರ ಸ್ವಲ್ಪ ಮತ್ತೆ ಎಣ್ಣೆನ ಈ ಥರ ಬ್ರಷಿನ ಸಹಾಯದಿಂದ ಎಲ್ಲ ಕಡೆ ಹಚ್ಚಿದ್ರೆ ಬೇಗ ಡ್ರೈ ಆಗೋದಿಲ್ಲ ಅಂತ. ಇದು ಅಕ್ಕಿ ಹಿಟ್ಟು ಮತ್ತು ಗೋಧಿ ಹಿಟ್ಟು ಹಾಕಿ ಮಾಡಿರೋಂಥದ್ದಲ್ವ, ಇನ್ಸ್ಟೆಂಟ್ ಹಿಟ್ಟು. ಹಾಗಾಗಿ ಈಗ 1-2 ನಿಮಿಷ ಆದಮೇಲೆ ತಿರುಗಿಸಿ ಹಾಕಿದ್ರೆ ನೋಡಿ, ಕಲರ್ ಅಂತೂ ಏನು ಚೆನ್ನಾಗಿ ಬಂದಿದೆ ಅಂತ. ಟೊಮೆಟೊ ಹಾಕಿ ಮಾಡಿರೋದು ಮತ್ತು ಕೆಂಪು ಮೆಣಸಿನ್ಕಾಯಿ ಹಾಕಿದ್ದೀವಲ್ಲ, ಬ್ಯಾಡಗಿ ಮೆಣಸಿನ್ಕಾಯಿ, ಅದು ಕೂಡ ಕಲರ್ ಬರುತ್ತೆ. ಮತ್ತು ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ. ಜೀರಿಗೆ ಧನಿಯಾ ಹಾಕಿದ್ದೀವಲ್ಲ ಅದಕ್ಕೆ ಮಸಾಲೆ ಭರಿತ ದೋಸೆ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿರುತ್ತೆ. ಅದನ್ನು ಹಾಗೆಯೇ ತಿನ್ಬಿಡ್ಬೋದು. 2ನೇ ದೋಸೆ ಕೂಡ ಆಯಿತು. ಈಗ 3ನೇ ದೋಸೆನೂ ಅದೇ ಥರ ಬಂದಿದೆ. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ. ಮಾಡೋದಕ್ಕೂ ಸುಲಭ ಮತ್ತು ರುಚಿ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಬ್ಯಾಡಗಿ ಮೆಣಸಿನಕಾಯಿ, ಜೀರಿಗೆ, ಧನಿಯಾ ಎಲ್ಲ ಹಾಕಿರೋದ್ರಿಂದ ಟೇಸ್ಟ್ ಸೂಪರಾಗಿರುತ್ತೆ. ಮತ್ತು ಟೊಮೆಟೊ ಫ್ಲೇವರ್ ಅಂತೂ ಅಷ್ಟು ಚೆನ್ನಾಗಿ ಹೈಲೈಟ್ ಆಗಿರುತ್ತೆ ಇದರಲ್ಲಿ. ಒಳ್ಳೆ ಟೊಮೆಟೊನ, ಹುಡಿರೋ ಟೊಮೆಟೊನ ಹಾಕ್ಕೊಂಡಿರೋದ್ರಿಂದ ಮತ್ತು ಮೊಸರು ಹಾಕ್ಕೊಂಡಿರೋದ್ರಿಂದ ಸೋಡಾ ಕೂಡ ಬೇಕಾಗಲ್ಲ ಇದರಲ್ಲಿ. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ. 3
ಟೊಮೆಟೊ ದೋಸೆನ ಮಾಡಿ ತೋರಿಸಿದ್ದೀನಿ. ಕ್ರಿಸ್ಪಿಯಾಗೂ ಇದೆ, ನೋಡಿ ಎಷ್ಟು ಚೆನ್ನಾಗಿ ಕ್ರಿಸ್ಪಿಯಾಗಿ ಬಂದಿದೆ. ಒಳ್ಳೆ ಕಲರು ಕೂಡ ತುಂಬ ಚೆನ್ನಾಗಿ ಬಂದಿದೆ. ನೋಡಿ ಮುರಿದ್ರೆ ಎಷ್ಟು ಕ್ರಿಸ್ಪಿಯಾಗಿದೆ, ತುಂಬ ಚೆನ್ನಾಗಿ ಬಂದಿದೆ ದೋಸೆ ಮಾತ್ರ. ರುಚಿಯಲ್ಲಂತೂ A1 ಆಗಿದೆ ಇದು. ಮತ್ತು ಮಾಡೋದಕ್ಕೂ ಸ್ವಲ್ಪ ಬೇಗನೆ ಆಗೋಗುತ್ತೆ. ಬೆಳಗಿನ ಗಡಿಬಿಡಿ ತಿಂಡಿಗೆ ಏನಾದರೂ ಬೇಕು ಅಂದರೆ ಇದನ್ನು ಮಾಡ್ಕೋಬೋದು. ಇಲ್ಲ ಸಂಜೆ ಮಕ್ಕಳು ಸ್ಕೂಲಿಂದ ಬಂದಾಗಲೋ ಅಥವಾ ಯಾರಿಗಾದ್ರೂ ಟಿಫಿನ್ ಮಾಡಬೇಕು ಅಂತಂದರೆ ಸಂಜೆ ಹೊತ್ತು ಕೂಡ ಇದನ್ನು ಮಾಡ್ಬೋದು. ಇಲ್ಲ ರಾತ್ರಿ ಡಿನ್ನರಿಗೆ ದಿಢೀರಾಗಿ ಏನಾರು ಮಾಡಬೇಕಂದ್ರೆ ಮಾಡ್ಬೋದು. ಈಗ ಸೆಕೆಂಡ್ ಟೈಪ್ ಆಫ್ ಟೊಮೆಟೊ ದೋಸೆನ ತೋರಿಸ್ತಾ ಇದ್ದೀನಿ. ಇದಕ್ಕೆ ನಾನು 1 ಬಟ್ಲಷ್ಟು ಅಕ್ಕಿ ಹಿಟ್ಟು, ಅರ್ಧ ಬಟ್ಲಷ್ಟು ರವೆ, ಮೀಡಿಯಮ್ ರವೆ ತೊಗೊಂಡಿದ್ದೀನಿ. ಹಾಗೆ 1 ಬಟ್ಲಷ್ಟು ಟೊಮೆಟೊ ದಪ್ಪದಾಗಿ ಹೆಚ್ಚಿರೋದು, ಅಂದರೆ ನಾನಿಲ್ಲಿ 2 ಟೊಮೆಟೊನ ದಪ್ಪದಾಗಿ ಹೆಚ್ಚಿ ತೊಗೊಂಡಿದ್ದೀನಿ. ಮೊದಲಿಗೆ ಮಿಕ್ಸಿ ಜಾರಿಗೆ ದಪ್ಪದಾಗಿ ಹೆಚ್ಚಿರೋವಂಥ ಟೊಮೆಟೊನ ಹಾಕಿ 1 ಸ್ಪೂನಷ್ಟು ಖಾರದ ಪುಡಿ ಮತ್ತು ಒಂದು ಅರ್ಧ ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊಂಡು ನೀರಿಲ್ದಲೇ ಚೆನ್ನಾಗಿ ರುಬ್ಬಿದ್ದೀನಿ. ಈಗ ಅದಕ್ಕೆ ನಾನು 1 ಬಟ್ಲಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ಅದಕ್ಕೆ ಅದೇ ಬಟ್ಲ ಅಳತೆನಲ್ಲಿ ಅರ್ಧ ಬಟ್ಲಷ್ಟು ಮೀಡಿಯಮ್ ರವೆ, ಅಂದರೆ ಉಪ್ಪಿಟ್ಟಿನ ರವೆ ಬರುತ್ತಲ್ಲ ಅದನ್ನು ಹಾಕ್ಕೊಂಡಿದ್ದೀನಿ. ಈಗ ಅದೇ ಬಟ್ಲ ಅಳತೆನಲ್ಲಿ ನಾನು 1 ಬಟ್ಲು ಪೂರ್ತಿ ನೀರನ್ನು ಹಾಕ್ಕೊಂಡು ರುಬ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ನುಣ್ಣಕ್ಕೆ ರುಬ್ಕೋಬೇಕು. ಎಲ್ಲ ಚೆನ್ನಾಗಿ ಮಸಾಲೆ ಮತ್ತು ಟೊಮೆಟೊ ಇದೆಲ್ಲ ಚೆನ್ನಾಗಿ ಹೊಂದ್ಕೋಬೇಕು ಹಿಟ್ಟಿನ ಜೊತೆಗೆ. ನೋಡಿ ಈ ಥರ ಬಂದಿದೆ. ಈಗ ತೆಗ್ದಾಗ ಗಟ್ಟಿ ಇರುತ್ತೆ. ಈಗ ನಾವು ಅದನ್ನು ನೀರನ್ನು ಸೇರಿಸ್ಕೊಳ್ತಾ ಹೋಗಬೇಕು. ಮೊದಲನೇ ದೋಸೆಗೂ ಇದಕ್ಕೂ ಏನು ಡಿಫ್ರೆನ್ಸ್ ಅಂತಂದರೆ ಹಿಟ್ಟು ಚೇಂಜ್ ಇದೆ, ಪ್ಲಸ್ ನಾವು ಇದನ್ನು ನೀರು ಹಾಕಿ ಮಾಡ್ತಾಯಿದ್ದೀವಿ. ಹಿಟ್ಟನ್ನು ನಾವು ಕನ್ಸಿಸ್ಟೆನ್ಸಿ ನೀರು ದೋಸೆ ಮತ್ತು ರವೆ ದೋಸೆಗೆಲ್ಲ ಮಾಡ್ಕೊಳ್ತೀವಲ್ಲ ಆ ಕನ್ಸಿಸ್ಟೆನ್ಸಲ್ಲಿ ಮಾಡ್ಕೋಬೇಕು. ಇದು ದೋಸೆ ಹಿಟ್ಟು ಈ ಥರನೂ ಟೊಮೆಟೊ ದೋಸೆ ಮಾಡ್ಬೋದು ಅಂತ ತೋರಿಸ್ತಾ ಇದ್ದೀನಿ. ನೋಡಿ ಈಗ ಎಷ್ಟು ಚೆನ್ನಾಗಾಗಿದೆ. ಇದಕ್ಕೆ ಇನ್ನೂ ಸ್ವಲ್ಪ ನೀರು ಹಿಡಿಯುತ್ತೆ. ಸೊ ಇಲ್ಲಿ ಅದೇ ಕಪ್ ಅಳತೆನಲ್ಲಿ ನಾನು ಇನ್ನೂ ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ. ಟೋಟಲಾಗಿ ಇದಕ್ಕೆ 4 ಕಪ್ಪಷ್ಟು ನೀರು ಹಿಡಿದಿದೆ. ನಾನು ಇಲ್ಲೇನು ತೋರಿಸಿದ್ದೀನಲ್ಲ ಕಪ್ಪು, ಅದೇ ಕಪ್ಪಲ್ಲಿ 4 ಕಪ್ಪಷ್ಟು ನೀರು ಹಿಡಿದಿದೆ. ರುಬ್ಬುವಾಗ ಸೇರಿಸಿ ಮತ್ತು ಆಮೇಲೆ 3 ಬಟ್ಲು ಸೇರಿಸಿರೋದು ನಾನಿಲ್ಲಿ ಒಟ್ಟು 4 ಕಪ್ಪಷ್ಟು ನೀರು ಸೇರಿಸಿದ್ದೀನಿ. ಹಾಗೆ ಇದಕ್ಕೆ 1 ಸ್ಪೂನು ಜೀರಿಗೆ, ಒಂದು ಸ್ವಲ್ಪ ಸಣ್ಣದಾಗಿ ಹೆಚ್ಚಿರೋ ಕರ್ಬೇವಿನ ಸೊಪ್ಪು ಮತ್ತು ಸಣ್ಣದಾಗಿ ಹೆಚ್ಚಿರೋಂಥ ಕೊತ್ತಂಬರಿ ಸೊಪ್ಪು, ಇದಿಷ್ಟನ್ನು ಸೇರಿಸಿ ಚೆನ್ನಾಗಿ ಕೈ ಆಡ್ಕೋಬೇಕು. ಈಗ ದೋಸೆ ಹಿಟ್ಟು ನೀರು ದೋಸೆ ಅಥವಾ ರವೆ ದೋಸೆ ಹಿಟ್ಟಿನದಕ್ಕೆ ರೆಡಿಯಾಗಿದೆ. ಈಗ ಅದೇ ಕ್ಯಾಸ್ಟ್ ಐರನ್ ತವನಲ್ಲಿ, ಅಂದರೆ ಕಬ್ಬಿಣದ ಕಾವಲಿ ಮೇಲೆ ನೀರನ್ನ ಚಿಮುಕಿಸಿ ಫುಲ್ ಉರಿನಲ್ಲಿ ಇಟ್ಟಿರಬೇಕು. ಚೆನ್ನಾಗಿ ಕಾದಿರಬೇಕು ಹಂಚು. ಇದಕ್ಕೆ ಮಾತ್ರ ಕಡಿಮೆ ಮಾಡಲೇಬಾರ್ದು ಉರಿನ. ಚೆನ್ನಾಗಿ ಕಾದಿರುವಾಗ ನಾವೀಗ ದೋಸೆ ಹಿಟ್ಟು ಹಾಕಬೇಕು. 2 ಸೌಟು ದೋಸೆ ಹಿಟ್ಟನ್ನು ತೊಗೊಂಡು ನಾನು ಈ ಥರ ಹಾಕ್ತಾಯಿದ್ದೀನಿ. ಇದನ್ನು ಮೇಲ್ಗಡೆ ರೆಗ್ಯುಲರ್ ಉದ್ದಿನ ದೋಸೆ ಎಲ್ಲ ಮಾಡ್ತೀವಲ್ಲ ಆ ಥರ ಮಾಡೋಗಿಲ್ಲ. ದೋಸೆ ಕಾವಲಿಗೆ ತಾಗ್ದಲೇ ಹಂಚ ಮೇಲೆ ಈ ಥರ ಹಾಕಬೇಕು. ಸೇಮ್ ರವೆ ದೋಸೆ ಮತ್ತು ನೀರು ದೋಸೆ ಎಲ್ಲ ಹಾಕ್ತಿರಲ್ಲ ಅದೇ ಥರ ಹಾಕಬೇಕು. ಅಂದರೆ ಸೌಟನ್ನು ನೀವು ಹಂಚಿಗೆ ತಗಲಿಸ್ದಲೇ ಮೇಲಿಂದ ಈ ಥರ ಸುರಿಬೇಕು ಇದನ್ನು ಹಿಟ್ಟನ್ನು. ಆವಾಗ ಈ ಥರ ತೂತ ಚೆನ್ನಾಗಿ ಬರುತ್ತೆ. ಅದಕ್ಕೊಂದು 2 ರಿಂದ 3 ಸ್ಪೂನ್ ಎಣ್ಣೆ ಹಾಕಿ ಒಂದು 2 ನಿಮಿಷ ಬೇಯಿಸ್ಬಿಟ್ಟು ಈಗ ಕ್ರಿಸ್ಪಿ ಆದಾಗ ಈಗ ತಿರುಗಿಸಿ ಹಾಕ್ತಾಯಿದ್ದೀನಿ. ಈಗ 1 ನಿಮಿಷ ತಿರುಗಿಸಿ ಹಾಕಿದ್ಮೇಲೆ 1 ನಿಮಿಷ ಬೆಂದರೆ ನಮ್ಮ ದೋಸೆ ರೆಡಿಯಾಗಿದೆ. ನೋಡಿ ರವೆ ದೋಸೆ ಥರನೇ ಹಿಂಗೆ ನೆಟ್ಟು ಥರ ಬಂದಿದೆ ಅಲ್ವಾ, ತೂತ ಥರ ಎಷ್ಟು ಚೆನ್ನಾಗಿ ಬಂದಿದೆ. ಕ್ರಿಸ್ಪಿಯಾಗೂ ಕೂಡ ಬಂದಿದೆ. ಈಗ 2ನೇ ದೋಸೆನೂ ಕೂಡ ಹಾಕ್ತಾಯಿದ್ದೀನಿ. ಮತ್ತು ಅದೇ ಹಂಚಿಗೆ ನಾವು ಚೆನ್ನಾಗಿ ನೀರು ಹಾಕಿ ಚೆನ್ನಾಗಿ ಒರೆಸ್ಕೊಂಡು ಟಿಶ್ಯೂ ಪೇಪರಿಂದ ಸ್ವಲ್ಪ ಎಣ್ಣೆ ಸವರ್ಬಿಟ್ಟು ಫುಲ್ ಉರಿನಲ್ಲಿ ನಾವೀಗ ದೋಸೆ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀವಿ. ನಾನಿಲ್ಲಿ ಹಂಚಿನಗ್ಲಕ್ಕೂ ದೋಸೆ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಎಲ್ಲೂ ನೀವು ಹಂಚಿಗೆ ಸೌಟನ್ನ ತಾಗಿಸ್ದಲೇ ಈ ಥರ ಮೇಲ್ಗಡೆಯಿಂದನೇ ಸುರಿಬೇಕು. ರವೆ ದೋಸೆಗೆ ಹಿಂಗೆ ಹಾಕ್ತಿರಲ್ಲ ಹಿಟ್ಟು ಅದೇ ಥರನೇ ಹಾಕಬೇಕು. ಹಾಗೆ ಒಂದು 2 ರಿಂದ 3 ಸ್ಪೂನು ಎಣ್ಣೆ ಹಾಕಿದ್ರೆ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ ಇದು. ಸೊ ಈ ಥರ ನೋಡಿ ಸಣ್ಣ ತೂತಗಳಿದೆಯಲ್ಲ ಅಲ್ಲಿಗೆಲ್ಲ ಸ್ವಲ್ಪ ಎಣ್ಣೆ ಹಾಕಿದ್ರೆ ಒಂದು 2 ರಿಂದ 3 ನಿಮಿಷ ಹಾಗೆ ಲೋ ಫ್ಲೇಮಲ್ಲಿ ಬಿಟ್ಟರೆ ತುಂಬಾ ಕ್ರಿಸ್ಪಿ ಆಗುತ್ತೆ. ಬೇಡ ನಮಗೆ ಅಷ್ಟು ಕ್ರಿಸ್ಪಿಯಾಗಿ ಅಂತಂದರೆ 2 ನಿಮಿಷ ಆಗಿದ ತಕ್ಷಣವೇ ನಾವು ಈ ಥರ ತಿರುಗಿಸ್ಬಿಡ್ಬೇಕು. ನೋಡಿ ಈ ಥರ ಎಲ್ಲ ಚೆನ್ನಾಗಿ ಬರುತ್ತೆ, ಎಲ್ಲೂ ಹಿಡ್ಕೊಳ್ಳೋದಿಲ್ಲ, ಅಂಟ್ಕೊಳ್ಳೋದಿಲ್ಲ, ತುಂಬ ಚೆನ್ನಾಗಿ ಬರುತ್ತೆ. ಈಗ ತಿರುಗಿಸಾದ್ಮೇಲೆ 1 ನಿಮಿಷ ಆದಮೇಲೆ ಮತ್ತೆ ನಾವೀಗ ದೋಸೆನ ತಿರುಗಿಸಿ ಈಗ ಹಂಚಿಂದ ತೆಗೆಯುವಂಥದ್ದು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಕ್ರಿಸ್ಪಿಯಾಗಿ ಬಂದಿದೆ ಮತ್ತು ಚೆನ್ನಾಗಿ ಒಳ್ಳೆ ಕಲರು ತುಂಬ ಚೆನ್ನಾಗಿ ಬಂದಿದೆ. ಒಳ್ಳೆ ಗೋಲ್ಡನ್ ಕಲರ್ ಬಂದಿದೆ. ಸೇಮ್ ರವೆ ದೋಸೆ ಥರನೇ ಬಂದಿದೆ ಕ್ರಿಸ್ಪಿಯಾಗಿ. ಎಷ್ಟು ಬೇಗ ಮಾಡ್ಕೋಬೋದು ಇನ್ಸ್ಟೆಂಟ್ ದೋಸೆ ಅಂದರೆ ಮೆಷರ್ಮೆಂಟು ನೀವು ಕರೆಕ್ಟಾಗಿ ನಾನು ತೋರಿಸಿರೋಂಥ ಇಂಗ್ರೀಡಿಯೆಂಟು ಅದೇ ಮೆಷರ್ಮೆಂಟಲ್ಲಿ ಮಾಡಿದ್ರೆ ಪರ್ಫೆಕ್ಟಾಗಿ ಬರುತ್ತೆ. ನೀವು ಒಂದ್ಸತಿ ಇದನ್ನು ಟ್ರೈ ಮಾಡಿ. ಕ್ರಿಸ್ಪಿಯಾಗಿ ರುಚಿಯಾಗಿ ಮತ್ತು ಖಾರದ ಪುಡಿ ಮತ್ತು ಕೊತ್ತಂಬರಿ ಸೊಪ್ಪು, ಕರ್ಬೇವಿನ ಸೊಪ್ಪು, ಜೀರಿಗೆ ಎಲ್ಲ ಹಾಕಿರೋದ್ರಿಂದ ಅದ್ರ ಫ್ಲೇವರ್ ಕೂಡ ತುಂಬ ಚೆನ್ನಾಗಿ ಬಂದಿದೆ ಇದರಲ್ಲಿ. ನೀವು ಬೇಕಂದರೆ ಶುಂಠಿ ಕೂಡ ತುರಿದು ಹಾಕ್ಕೋಬೋದು. ಈಗ ಅದನ್ನು ನೀವು ತೆಂಗಿನಕಾಯಿ ಚಟ್ನಿ ಜೊತೆ ತಿಂದ್ರಂತೂ ಸೂಪರಾಗಿರುತ್ತೆ. ನೀವು ಒಂದ್ಸತಿ ಟ್ರೈ ಮಾಡಿ. 2 ರೀತಿಯ ಟೊಮೆಟೊ ದೋಸೆನ ನಾನು ಇವತ್ತಿನ ವಿಡಿಯೋದಲ್ಲಿ ತೋರಿಸಿದ್ದೀನಿ. ನಿಮಗೆ ಯಾವ್ದು ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ ತಿಳಿಸಿ ಹಾಗೂ ಟ್ರೈ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.
ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಈಟ್ ಹೆಲ್ದಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.